ಕರ್ನಾಟಕ ಪ್ರದೇಶ ಬಲಜಿಗ ಸಂಘದ ವಿರುದ್ಧ ಬಲಜಿಗ ಸಮುದಾಯದ ವಕೀಲರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಲಿಜ ಜಾತಿಗೆ ಸೇರಿದವರಿಗೆ ಸದಸ್ಯತ್ವದ ಹಕ್ಕು ನೀಡದ ಸಂಘದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಚಾಮರಾಜಪೇಟೆಯಲ್ಲಿರೋ ಕರ್ನಾಟಕ ಪ್ರದೇಶ ಬಲಜಿಗ ಸಂಘ 1962ರಲ್ಲಿ ನೋಂದಣಿಗೊಂಡು ಕಾರ್ಯನಿರ್ವಹಿಸ್ತಾ ಇದೆ. 2018ರವರೆಗೆ ಸಂಘದಲ್ಲಿ ಒಟ್ಟು 12,346 ಜನರು ಸದಸ್ಯತ್ವ ಪಡೆದಿದ್ದು, ಸಮುದಾಯದಲ್ಲಿ ಒಟ್ಟು 30ರಿಂದ 35 ಲಕ್ಷ ಜನರಿದ್ದಾರೆ. ಇಷ್ಟು ಜನ ಸಂಘದಲ್ಲಿ ಸದಸ್ಯತ್ವ ಪಡೆಯೋದಕ್ಕೆ ಉತ್ಸುಕರಾಗಿದ್ದು, 2018ರ ನಂತರ ಸದಸ್ಯತ್ವ ನೀಡೋದಕ್ಕೆ ಸಂಘದ ಆಡಳಿತ ಮಂಡಳಿ ನಿರಾಕರಿಸ್ತಾ ಇದೆ. ಜೊತೆಗೆ ಸಾಕಷ್ಟು ಬಾರಿ ಸಮುದಾಯದ ಎಲ್ಲರಿಗೂ ಸದಸ್ಯತ್ವ ನೀಡಿ ಅಂತ ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದೆ ಸಂಘದ ಆಡಳಿತ ಮಂಡಳಿ ನಡೆದುಕೊಳ್ತಾ ಇದೆ ಅಂತ ಆರೋಪಿಸಿದರು. ನೋಡಿ, ನಮ್ಮ ಸಂಘದಲ್ಲಿ ನಾವೇ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದು ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದನ್ನು ಸಂಘದ ಪ್ರಮುಖರು ತಿಳ್ಕೋಬೇಕಾಗಿತ್ತು. ನಮ್ಮ ಸಂಘದಲ್ಲಿ ಸುಮಾರು 71ರಿಂದ ಮೆಂಬರ್ಶಿಪ್ಪನ್ನು ಕೊಟ್ಟಿಲ್ಲ. ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಹಾಯಕ ನಿಬಂಧಕರ ಬಳಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ. ಅವರೂ ಸಹ ಸದಸ್ಯತ್ವವನ್ನು ಕೊಡಿ ಅಂತ ಒಂದು ಆದೇಶ ಮಾಡ್ತಾರೆ. ಅದಕ್ಕೂ ಅವ್ರು ಮಣೆನೇ ಕೊಡಲ್ಲ. ನಂತರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋಗ್ತೀವಿ. ಜನವರಿ 3, 22ರಂದು ಅವರು ಒಂದು ಆದೇಶ ಕೊಡ್ತಾರೆ. ಅದಕ್ಕೂ ಸಹ ಇವರು ಮಣೆನೇ ಕೊಡಲ್ಲ. ನಂತರ ಅದನ್ನು ಆನರಬಲ್ ಹೈಕೋರ್ಟ್ಗೆ ನಾವು ರಿಟ್ ಅಪೀಲನ್ನು ಫೈಲ್ ಮಾಡಿದಾಗ ಹೈಕೋರ್ಟಲ್ಲೂ ಸಹ ದಿನಾಂಕ 28/5/2025ರಲ್ಲಿ ಒಂದು ಆದೇಶ ಹೊರಡಿಸುತ್ತೆ. ಕ್ಲಿಯರಾಗಿ ಹೇಳ್ತಾರೆ ಅದರಲ್ಲಿ, ಪಿಟಿಷನರ್ಸ್ ಆ್ಯಂಡ್ ಸಿಮಿಲರ್ಲಿ ಪರ್ಸನ್ಸ್, ಯಾರ್ಯಾರು ಈ ಜನಾಂಗಕ್ಕೆ ಫೈಲ್ ಮಾಡಿರೋರು ಮತ್ತು ಅದೇ ರೀತಿಯಾದಂತಹ ಮೆಂಬರ್ಶಿಪ್ ವಂಚಿತರಾಗಿರೋರಿಗೆ ನೀವು ಮೆಂಬರ್ಶಿಪ್ಪನ್ನು ಕೊಡಿ ಅಂತ ಆದೇಶ ಹೊರಡಿಸಿದ್ರೂ ಸಹ ಆ ಕಾಪಿನ ತೊಗೊಂಡೋಗಿ ಕೊಡ್ತೀವಿ. ಆಗಲೂ ಮಣೆನೇ ಕೊಡಲ್ಲ. ನಂತರ ಅದನ್ನು DRಗೆ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅವರು ಡೈರೆಕ್ಷನ್ಸ್ ಕೊಡ್ತಾರೆ. ದಿನಾಂಕ 6/6/25ರಂದು ಅವರು ಕೊಡ್ತಾರೆ, ಈ ರೀತಿ ಮಾಡಬೇಡಿ, ದಯವಿಟ್ಟು ಮೆಂಬರ್ಶಿಪ್ಪನ್ನು ಕೊಡಿ ಅಂತ. ಅದಕ್ಕೂ ಅವ್ರು ಮಣೆನೇ ಕೊಡಲ್ಲ. ಸುಮಾರು ನಮ್ಮ ಬಲ್ಜ ಜನಾಂಗದ ಮುಖಂಡರು ಹೋಗಿ ಅವ್ರ ಮೇಲೆ ಒತ್ತಾಯ ಹಾಕ್ತೀವಿ. ಆಗಲೂ ಸಹ ಅವ್ರ ಮೆಂಬರ್ಶಿಪ್ ಕೊಡಲ್ಲ. ನಂತರ ನಾವು ಒಂದು ಅರ್ಜಿಗಳನ್ನು ಕೊಡ್ತೀವಿ. ಅರ್ಜಿಗಳನ್ನು ತಗೊಳ್ಳೋ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ನಮ್ಮ ಅರ್ಜಿನ ತಗೊಂಡು ಅಕ್ನಾಲಜ್ಮೆಂಟ್ ಕೊಡಬೇಕಾಗಿತ್ತು, ಅದನ್ನೂ ಕೊಡಲ್ಲ. ಸೊ ಇದ್ರ ಉದ್ದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.